ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಒಳಗೆ ನಾವು IAS ಮೇನ್ಸ್ ಮೊನ್ನೆ 17 ಸೆಪ್ಟೆಂಬರ್ಗೆ ಎಕ್ಸಾಮ್ ಆಯ್ತಲ್ಲ, ಅದ್ರದ್ದೊಂದು ಕ್ವಶನ್ ಪೇಪರ್ ರಿವ್ಯೂ ಮಾಡೋಣ. GS 1 ಪೇಪರ್ದು. ಸೊ ಡೀಟೇಲ್ಡ್ ಆಗಿ ನೋಡೋಣ ಎಷ್ಟು ಮಾರ್ಕ್ಸ್ ಯಾವ್ಯಾವ ಸೆಕ್ಷನ್ ಇಂದ ಬಂದಿದ್ದು, ಎಷ್ಟೆಷ್ಟು ಕ್ವಶನ್ ಹಿಸ್ಟ್ರಿ ಮೇಲೆ ಬಂದಿದ್ದು, ಜಿಯೋಗ್ರಫಿ ಮೇಲೆ ಬಂದಿದ್ದು, ಅಂಡ್ ಯಾವ್ಯಾವ ಒಂದಷ್ಟು ಟಾಪಿಕ್ ಮೇಲೆ ಕ್ವಶನ್ ಬಂದಿದ್ದು ಅನ್ನೋದನ್ನ ನೋಡೋಣ. ಎಂಡಿಗೆ ಕ್ವಶನ್ ಪೇಪರ್ ಒಂದು ರಿವ್ಯೂವನ್ನು ಮಾಡೋಣ. ಸೊ ದಟ್ ನೆಕ್ಸ್ಟ್ ಇಯರ್ ಯಾರು ಪ್ರಿಪೇರ್ ಆಗ್ಲಿಕ್ಕತ್ತೀರಿ ಅಂಡ್ ಯಾರು ಆನ್ಸರ್ ರೈಟಿಂಗ್ ನ ಈಗ ಸ್ಟಾರ್ಟ್ ಮಾಡತ್ತಿರಲ್ಲ ಅವ್ರಿಗೆಲ್ಲ ಒಂದು ಈಸಿ ಆಗ್ತದ, ಒಂದು ಅರ್ಥ ಆಗ್ತದ, ಯೂಸ್ಫುಲ್ ಆಗ್ತದ ಅಂತೇಳಿ ಒಂದು ರಿವ್ಯೂನ ನೋಡೋಣ. ಅಂಡ್ ಫೇಸ್ಬುಕ್ ಪೇಜ್ ಅಂಡ್ ಟೆಲಿಗ್ರಾಮ್ ಚಾನೆಲ್ ಎರಡೂದ್ರೊಳಗೂ ನಾನು ಒಂದಷ್ಟು ಇಂಪಾರ್ಟೆಂಟ್ PDF ಆಗಿರ್ಬೋದು ಅಂಡ್ ಇನ್ಫಾರ್ಮೇಶನ್ನ ಅಪ್ಲೋಡ್ ಮಾಡಿರ್ತೀನಿ. ಸೊ ದಟ್ ಪ್ಲೀಸ್ ಫಾಲೋ ಮಾಡಿರಿ. ಅಂಡ್ ಫೇಸ್ಬುಕ್ ಮತ್ತು ಟೆಲಿಗ್ರಾಮ್ ಎರಡರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ. ಪ್ಲೀಸ್ ಫಾಲೋ ಮಾಡಿರಿ. ಅಂಡ್ ಯಾರ ಇನ್ನೂವರೆಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಅಂಡ್ ಸಪೋರ್ಟ್ ಮಾಡಿರಿ. ಇವತ್ತಿನ ಒಂದು ಪೇಪರ್ ಬಗ್ಗೆ ನೋಡೋದು ನಾವು. ಪೇಪರ್ 1 GS. ಸೊ ಟೋಟಲಿ 20 ಕ್ವಶನ್ಸ್ ಇರ್ತಾವ. 3 hours ಟೈಮ್ ಇರ್ತದ. 10 ಕ್ವೆಶನ್ ಏನಿರ್ತಾವಲ್ಲ ಅದನ್ನ ನೀವು 150 ವರ್ಡ್ಸ್ ಒಳಗೆ ಬರೀಬೇಕು. ಅಂಡ್ ಇನ್ನು 10 ಕ್ವಶನ್ ಏನಿರ್ತಾವಲ್ಲ 250 ವರ್ಡ್ಸ್ ಒಳಗೆ. ಇದನ್ನು ಎಲ್ಲ ಯಾಕೆ ಡೀಟೇಲ್ಡ್ ಆಗಿ ಹೇಳಿಕತ್ತೇನಂದ್ರೆ, ನೀವೇನು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಿರಲ್ಲ ಅವಾಗ ಅಷ್ಟ ವರ್ಡ್ದೊಂದು ಲಿಮಿಟ್ ಇಟ್ಕೊಂಡ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ಹೆಲ್ಪ್ಫುಲ್ ಆಗ್ತದ ಅನ್ನೋ ಒಂದು ಉದ್ದೇಶದಿಂದ. ಸೊ ಈಗ ಆರ್ಟ್ ಅಂಡ್ ಕಲ್ಚರ್ ಮೇಲೆ ಎಷ್ಟು ಕ್ವಶನ್ ಬಂದಿದ್ದು ಅಂದ್ರೆ 3 ಕ್ವಶನ್ ಬಂದಿದ್ದು. ಇಂಡಿಯನ್ ಸೊಸೈಟಿ ಮೇಲೆ 5 ಕ್ವಶನ್ ಬಂದಿದ್ದು. ಅಂಡ್ ಮಾಡರ್ನ್ ಹಿಸ್ಟ್ರಿ ಮೇಲೆ 2 ಕ್ವಶನ್. ವರ್ಲ್ಡ್ ಹಿಸ್ಟ್ರಿ ಮೇಲೆ ಆಕ್ಚುಲಿ ಡೈರೆಕ್ಟ್ ಆಗಿ ಕ್ವಶನ್ ಇರಲಿಲ್ಲ, ಹಂಗೆ ನೋಡಿದ್ರೆ ಕ್ವಶನ್ ಇಲ್ಲ ಅನ್ಬೋದು. ಬಟ್ ಸ್ಟಿಲ್ ಒಂದು ಇಂಡೈರೆಕ್ಟ್ ಆಗಿ 1 ಕ್ವಶನ್ ಫಾರ್ಮ್ ಆಗಿತ್ತು. ಫಿಸಿಕಲ್ ಜಿಯೋಗ್ರಫಿ ಮೇಲೆ 4, ಇಂಡಿಯನ್ ಜಿಯೋಗ್ರಫಿ ಮೇಲೆ 3 ಅಂಡ್ ಕರೆಂಟ್ ಅಫೇರ್ಸು ಅಷ್ಟೇ ಜಿಯೋಗ್ರಫಿನ ಇನ್ಕ್ಲೂಡ್ ಮಾಡ್ಕೊಂಡನ ಕ್ವಶನ್ ಬಂದಿತ್ತು. ಇದರ ಅರ್ಥ ಜಿಯೋಗ್ರಫಿ ಮೇಲೆ ಈ ಸತಿ ಬಹಳಷ್ಟು ಕ್ವಶನ್ ಬಂದಿದ್ದು. ಸೊ ಎಷ್ಟೆಷ್ಟು ಕ್ವಶನ್ ಬಂದಿದ್ದು ಅಂತ ನೋಡಿದ್ದು. ಈಗ ಎಷ್ಟು ಮಾರ್ಕ್ಸ್ ಯಾವ್ಯಾವ ಸೆಕ್ಷನ್ ಇಂದ ಬಂದು, ಯಾವ್ಯಾವ ಸಬ್ಜೆಕ್ಟ್ ಇಂದ ಬಂದು ಅಂತ ನೋಡೋದಾದ್ರ ಜಿಯೋಗ್ರಫಿದ ವೇಟೇಜ್ ಈ ಸತಿ ಬಹಳನ ಹೆಚ್ಚಿತ್ತ ಈ ಒಂದು ಪೇಪರ್ ಒಳಗ. ಫಸ್ಟ್ ಪೇಪರ್ ಒಳಗ ಜಿಯೋಗ್ರಫಿ ಅಂದ್ರೆ 100 ಮಾರ್ಕ್ಸ್ ಬಂದವ. 250 ಒಳಗೆ 100 ಮಾರ್ಕ್ಸ್ ಏನಿತ್ತಲ್ಲ ಜಿಯೋಗ್ರಫಿ ಮೇಲೆ ಬಂದದ. ಅಂಡ್ ಮಾಡರ್ನ್ ಹಿಸ್ಟ್ರಿ ಮೇಲೆ 35 ಮಾರ್ಕ್ಸು, ಸೊಸೈಟಿ ಮೇಲೆ 75. ಸೊ ಜಸ್ಟ್ ಕರೆಂಟ್ ಅಫೇರ್ಸ್ ಮಸ್ತ್ ತಮಗೆ ಓದಿರಿ ಅಂದ್ರೆ ಸಾಕು, 75 ಮಾರ್ಕ್ಸ್ ಕೈ ಒಳಗನ. ಬಿಕಾಸ್ ಸೊಸೈಟಿ ಸಲುವಾಗಿ ಏನು ಬುಕ್ಸ್ ಓದೋ ಅವಶ್ಯಕತೆ ಇರಂಗಿಲ್ಲ. ಆರ್ಟ್ ಆ್ಯಂಡ್ ಕಲ್ಚರ್ ಮೇಲೆ 40 ಮಾರ್ಕ್ಸ್. ಟೋಟಲಿ 250 ಮಾರ್ಕ್ಸ್ ಇದೇನು ಪೇಪರ್ ಇತ್ತು. 3 hours ಟೈಮ್ ಇರ್ತದ. ರೈಟಿಂಗ್ ಒಳಗೆ ಇರ್ತದ ಎಕ್ಸಾಮ್. ಅಂಡ್ ಒಂದು ಕ್ವಶನ್ ಪೇಪರ್ ಕ್ವಾಲಿಟಿ ಏನಿತ್ತು, ಒಂದು ಕ್ವಾಲಿಟಿ ಇತ್ತದ ಅಂದ್ರೆ ಮಾಡ್ರೇಟ್ ಇತ್ತು. ತೀರಾ ವರ್ಸ್ಟ್ ನಮಗೆ ಡಿಫಿಕಲ್ಟ್ ಇರಲಿಲ್ಲ, ಒಂದು ಮಾಡ್ರೇಟ್ ಇತ್ತು. ಮತ್ತು ಎಲ್ಲ ಸೆಕ್ಷನ್ನು ಟಚ್ ಮಾಡಿರ. ಸಿಲೆಬಸ್ ಒಳಗೆ ನೀವು ಏನಾರ ಸಿಲೆಬಸ್ ಓಪನ್ ಮಾಡ್ಕೊಂಡ್ರಿ ಅಂದ್ರೆ ಏನೇನು ಸಿಲೆಬಸ್ ಅದಲ್ಲ ಎಲ್ಲಾನು ಟಚ್ ಮಾಡ್ಕೊಂಡಿದ್ರು. ವರ್ಲ್ಡ್ ಹಿಸ್ಟ್ರಿಯಿಂದ ಅಷ್ಟೇ ಒಂದು ಡೈರೆಕ್ಟ್ ಕ್ವಶನ್ ಆಗಿರ್ಬೋದು ಅಥವಾ ಬಹಳಷ್ಟು ಕ್ವಶನ್ ಬಂದಿರಲಿಲ್ಲ. ಅಪಾರ್ಟ್ ಫ್ರಮ್ ದಟ್ ಆಲ್ಮೋಸ್ಟ್ ಎಲ್ಲ ಟಚ್ ಮಾಡಿದ್ದಾರೆ ಸಿಲೆಬಸ್ನ. ಈಗ ಮೆಡಿವಲ್ ಇಂಡಿಯನ್ ಟೆಂಪಲ್ ಸ್ಕಲ್ಪ್ಚರ್ ಬಗ್ಗೆ ಒಂದು ಕ್ವಶನ್ ಬಂದಿತ್ತು. ಅಂಡ್ ಇಂಡಿಯನ್ ಸೋಲ್ಜರ್ಸ್ ಇನ್ ಬ್ರಿಟಿಷ್ ಎಂಪೈರ್, ಈಸ್ಟ್ ಇಂಡಿಯಾ ಕಂಪನಿ ಒಳಗೆ ಬ್ರಿಟಿಷ್ ಒಂದು ಎಂಪೈರ್ ಏನಿತ್ತಲ್ಲ, ಬ್ರಿಟಿಷ್ ಆರ್ಮೀಸ್ ಒಳಗೆ ಇಂಡಿಯನ್ ಸೋಲ್ಜರ್ಸ್ ಬಗ್ಗೆ ಕ್ವಶನ್ ಇತ್ತು. ಆಮೇಲೆ ಒಂದು 18th ಸೆಂಚುರಿ ಒಳಗೆ ಒಂದಷ್ಟು ಕ್ಷಾಮಗಳು ಬಂದಿದ್ದು, ಅದ್ರ ಬಗ್ಗೆ ಕ್ವಶನ್ ಇತ್ತು. ಮತ್ತು ಜಿಯೋಗ್ರಫಿ ಮೇಲೆ ಕ್ವಶನ್ಸ್ ಬಹಳ ಇದ್ದು. ಪ್ರೈಮರಿ ರಾಕ್ಸ್ ಆಗಿರ್ಬೋದು, ಪ್ರಾಥಮಿಕ ಬಂಡೆಗಳ, ಆಮೇಲೆ ಡೆಕ್ಕನ್ ಪ್ಲೇಟು ಮೇಲೆ, ವಿಂಡ್ ಎನರ್ಜಿ ಮೇಲೆ, ಪವನಶಕ್ತಿ ಮೇಲೆ, ಆಮೇಲೆ ಸೈಕ್ಲೋನ್ ಮೇಲೆ. ಇಲ್ಲಿ ಸೊಸೈಟಿ ಮೇಲೆ ಒಂದಷ್ಟು ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್ ಬಂದಿದ್ದು. ಏನಂದ್ರೆ ವರ್ಕ್ ಫ್ರಮ್ ಹೋಮ್ ಇಂದ್ರ ಫ್ಯಾಮಿಲಿ ಮೇಲೆ ಏನು ಇಂಪ್ಯಾಕ್ಟ್ ಬಂತು ಅಂದ್ರೆ, ಮೊದಲೆಲ್ಲ ಹೆಂಗಂದ್ರೆ ಕೆಲಸ ಮಾಡೋರೆಲ್ಲ ಕೆಲ್ಸಕ್ಕೆ ಹೋಗ್ತಿದ್ರು, ಮನೆಯೊಳಗೆ ಒಂದಷ್ಟು ಜನ ಅಷ್ಟೇ ಇರ್ತಿದ್ರು. ಸೊ ಒಮ್ಮೆ ಸಡನ್ ನಮಗೆ ವರ್ಕ್ ಫ್ರಮ್ ಹೋಮ್ ಬಂದಾಗ ಅಲ್ಲಿ ಏನು ಒಂದು ಫ್ಯಾಮಿಲಿ ಮೇಲೆ ಅದ್ರದ್ದು ಇಂಪ್ಯಾಕ್ಟ್ ಏನು ಬಂತು, ಪಾಸಿಟಿವ್ ಏನು ಬಂತು, ನೆಗೆಟಿವ್ ಏನು ಬಂತು, ಇದನ್ನೆಲ್ಲ ನೀವು ಬರಿಬೇಕಾಗ್ತದ ಈ ಒಂದು ಇದ್ರೊಳಗೆ. ಸೊ ಭಾಳ ಒಂದು ಜನರಲ್ ಕ್ವಶನ್ ಒಂಚೂರು ಮೈಂಡ್ ಓಡಿಸಿ ಚೆಂದ ನಮಗೆ ಒಂದು ಸ್ಟ್ರಕ್ಚರ್ ಕೊಟ್ಟು ಆನ್ಸರ್ ಬರೆದ್ರೆ 10 ಮಾರ್ಕ್ಸ್ ಕೈ ಒಳಗೆ. ಸೊ ಟೈರ್ 2 ಸಿಟೀಸ್ ಬಗ್ಗೆ, ಟ್ರೈಬಲ್ ಕಮ್ಯುನಿಟೀಸ್ ಬಗ್ಗೆ ಕ್ವಶನ್ಸ್ ಇದ್ದು. ಮತ್ತು ಗುಪ್ತರು, ಚೋಳರ ಬಗ್ಗೆ ಕ್ವಶನ್ ಇದ್ದು. ಮತ್ತು ರಬ್ಬರ್ ಪ್ರೊಡಕ್ಷನ್, ಫಿಶಿಂಗ್ ಇಂಡಸ್ಟ್ರೀಸ್, ಓಷಿಯನ್ ಕರೆಂಟ್ಸ್, ಗ್ಲೋಬಲೈಜೇಷನ್, ಮೆಡಿವಲ್ ಒಂದು ಇಂಡಿಯಾ, ಈ ಥರ ಆಲ್ಮೋಸ್ಟ್ ಎಲ್ಲ ಸೆಕ್ಷನ್ನು ಕವರ್ ಮಾಡಿದ್ರ
ಈಗ ಒಂದಷ್ಟು ಕ್ವಶನ್ ನಾವು ನೋಡ್ಕೊಂತ ಹೋಗೋಣ, ಏನೇನು ಕ್ವಶನ್ ಬಂದಿದ್ದು ಅಂತ. How will you explain the medieval Indian temples sculptures represent the social life of those days? ಇದು ಆರ್ಟ್ ಅಂಡ್ ಕಲ್ಚರ್ ಮೇಲಿನ ಕ್ವಶನ್ 150 ವರ್ಡ್ಸ್ ಒಳಗೆ ಬರಿಬೇಕು. 10 ಮಾರ್ಕ್ಸಿಗೆ ಕ್ವಶನ್ ಇತ್ತು. ಏನಂದ್ರೆ ಮೆಡಿವಲ್ ಇಂಡಿಯನ್ ಟೈಮ್ ಒಳಗೆ ಮಧ್ಯಕಾಲದ ಏನು ಇತಿಹಾಸದ ಒಂದು ಕ್ವಶನ್ ಬರ್ತದೆ ಈಗ. ಆ ಟೈಮ್ ಒಳಗಿನ ಒಂದು ಟೆಂಪಲ್ ಸ್ಕಲ್ಪ್ಚರ್ಸ್ ಅಂದ್ರೆ ಶಿಲ್ಪಕಲೆಗಳು ಏನಿದ್ದಿಲ್ಲ ಮಂದಿರಗಳ ಮೇಲೆ ಈಗ ನೀವು ನೋಡ್ಬೋದು. ಟೆಂಪಲ್ಗಳ ಮೇಲೆಲ್ಲ ಈಗ ಐಹೊಳೆ ಆಗಿರ್ಬೋದು, ಇವನ್ ಸಣ್ಣ ಸಣ್ಣ ಒಂದಷ್ಟು ಹಳೆ ಕಾಲದ ಟೆಂಪಲ್ಗಳ ಮೇಲೆ ಒಂದಷ್ಟು ಕೆತ್ತನೆಗಳನ್ನ ಶಿಲ್ಪಕಲೆ ಮಾಡಿರ್ತಾವ. ಆ ಒಂದು ಕಲೆಗಳಿಂದ ಆ ಟೈಮದ ಒಂದು ಸೋಷಿಯಲ್ ಲೈಫ್, ಆ ಒಂದು ಸಮಾಜದ ಜೀವನ ಹೆಂಗಿತ್ತು ಅನ್ನೋದನ್ನ ನೀವು ಇಲ್ಲಿ ಬರಿಬೇಕು. ಸೊ ದಟ್ ಇದರ ಅರ್ಥ ಮೆಡಿವಲ್ ಟೈಮ್ ಒಂದು ಆರ್ಟ್ ಅಂಡ್ ಕಲ್ಚರ್ ನೋಡ್ಕೋಬೇಕು. ಆ ಟೈಮ್ ಒಳಗಿನ ಒಂದಷ್ಟು ರಾಜಗಳ ಅದ್ರ ಮೇಲೆ ನಿಮ್ಗೆ ಅಲ್ಲಿಂದ ಒಂದು ಸೋಷಿಯಲ್ ಲೈಫ್ ಬಗ್ಗೆ ಗೊತ್ತಿರ್ತದ. ಹಿಸ್ಟ್ರಿ ನೀವು ರೀಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಅದನ್ನೆಲ್ಲ ಎಲಾಬ್ರೇಟ್ ಮಾಡಿ ನೀವೊಂದು ಆನ್ಸರ್ನ ಜಸ್ಟ್ 150 ವರ್ಡ್ಸ್ ಒಳಗೆ ಬರಿಬೇಕು. ಅಂಡ್ ಸೆಕೆಂಡ್ ಒನ್ ಇಸ್, why did the armies of the British East India Company, mostly comprising of Indian soldiers, win consistently against the more numerous and better equipped armies of the Indian rulers? ಇದು ಅಷ್ಟ ಸಾರಿ 150 ವರ್ಡ್ಸ್ ಒಳಗೆ ಬರಿಬೇಕು. 10 ಮಾರ್ಕ್ಸ್ ಒಂದು ಕ್ವಶನ್. ಈಸ್ಟ್ ಇಂಡಿಯಾ ಕಂಪ್ನಿ ಒಳಗೆ ಇಂಡಿಯನ್ ಸೋಲ್ಜರ್ಸ್ ಒಂದು ಪಾತ್ರದ ಬಗ್ಗೆ ನೀವು ಇಲ್ಲಿ ಆನ್ಸರ್ನ ಬರಿಬೇಕು. And why was there a sudden spurt in a famines in a colonial India since the mid 18th century? Give reasons. 18th ಸೆಂಚುರಿ ಒಳಗೆ ಬಹಳಷ್ಟು ಕ್ಷಾಮಗಳು ತಲೆದೂರ್ತಾವ. ಸೊ ಅದಕ್ಕೆಲ್ಲ ರೀಸನ್ಸ್ ಏನ ಅನ್ನೋದನ್ನ ಬರಿಬಹುದು. ಅಲ್ಲಿ ನೀವು ಮಾಡರ್ನ್ ಒಂದು ಹಿಸ್ಟ್ರಿ ಬುಕ್ ಒಳಗೆ ನಿಮಗೆ ಇದ್ರ ಕ್ವಶನ್ ಆನ್ಸರ್ ಅದ. ಸೊ ಡೈರೆಕ್ಟ್ ಕ್ವಶನ್ ಅದ, ಬುಕ್ ರೀಡ್ ಮಾಡಿ ಸ್ಪೆಕ್ಟ್ರಮ್ ಅಥವಾ ಬಿಪಿನ್ ಚಂದ್ರ ಬುಕ್ ಓದಿದ್ರಿ ಅಂದ್ರೆ ಈ ಒಂದು ಕ್ವಶನ್ಗೆ ಆನ್ಸರ್ ನಿಮಗೆ ಸಿಗ್ತದ. ಇವನ್ NCERTs ಒಳಗೂ ಇದ್ರ ರಿಲೇಟೆಡ್ ಇನ್ಫಾರ್ಮೇಶನ್ ಅದಾವ ಹಿಸ್ಟ್ರಿ NCERTs ಒಳಗ. ಅಂಡ್ ಫೋರ್ತ್ ಕ್ವಶನ್, ಡಿಸ್ಕ್ರೈಬ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಟೈಪ್ಸ್ ಆಫ್ ಪ್ರೈಮರಿ ರಾಕ್ಸ್. ಇದು ಜಿಯೋಗ್ರಫಿ ಒಳಗೆ ಬರ್ತದ. ಪ್ರಾಥಮಿಕ ಬಂಡೆಗಳ ಒಂದು ಟೈಪ್ಸ್ ನ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕಾಗ್ತದ. ಅದರದೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಟೈಪ್ಸ್ ನ. ಇದು 10 ಮಾರ್ಕ್ ಕ್ವಶನ್ 150 ವರ್ಡ್ಸ್ ಒಳಗೆ ಬರಿಬೇಕು. ಅಂಡ್ ಡಿಸ್ಕಸ್ ದ ಮೀನಿಂಗ್ ಆಫ್ ಕಲರ್ ಕೋಡೆಡ್ ವೆದರ್ ವಾರ್ನಿಂಗ್ ಫಾರ್ ಸೈಕ್ಲೋನ್ ಪ್ರೋನ್ ಏರಿಯಾಸ್ ಗಿವನ್ ಬೈ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್. ಸೊ ಅಗೇನ್ ಇದು ಕರೆಂಟ್ ಅಫೇರ್ಸ್ ಇಂದ ಜಿಯೋಗ್ರಫಿ ಒಂದು ಕಂಟೆಂಟ್ ನ ರಿಲೇಟ್ ಮಾಡ್ಕೊಂಡು ಬಂದದ. ವಿಷನ್ IAS ಅಥವಾ ಇನ್ಸೈಟ್ ಆಗಿರ್ಬೋದು, ಬೇರೆ ಯಾವ್ದಾ ಕರೆಂಟ್ ಅಫೇರ್ಸ್ ನೀವು ಚೆನ್ನಾಗಿ ರೀಡ್ ಮಾಡಿದ್ರಿ ಅಂತಂದ್ರೆ ಆರಾಮ್ ಈ ಒಂದು ಕ್ವಶನ್ಗೆ ಆನ್ಸರ್ನ ಬರೀಬಹುದು. ಸೊ ಎಕ್ಸ್ಪೆಕ್ಟೆಡ್ ಏರಿಯಾ ಇಂದ ಬಂದಾವ್ ಕರೆಂಟ್ ಅಫೇರ್ಸ್ ಆಗಿರ್ಬೋದು. ಎಲ್ಲ ಈಸಿನ ಕ್ವಶನ್ಸ್ ಅದಾವ, ಹೆವಿ ಡಿಫಿಕಲ್ಟ್ ಅಂತ ಅನಿಸ್ವಲ್ಲು. ಅಂಡ್ ಡಿಸ್ಕಸ್ ದ ನ್ಯಾಚುರಲ್ ರಿಸೋರ್ಸಸ್ ಪೊಟೆನ್ಶಿಯಲ್ ಆಫ್ ಡೆಕ್ಕನ್ ಟ್ರ್ಯಾಪ್, ಡೆಕ್ಕನ್ ಪ್ಲೇಟು ಬಗ್ಗೆ ನೀವು ಬರಿಬೇಕು. And examine the potential of wind energy in India and explain the reasons for their limited spectral spread. ಇಲ್ಲಿ ನೀವು ವಿಂಡ್ ಎನರ್ಜಿ ಬಗ್ಗೆ ಬರಿಬೇಕು. ಪವನ ಶಕ್ತಿದ ಒಂದು ಅದ್ರ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಶನ್ ಆಗಿರ್ಬೋದು, ಕರೆಂಟ್ ಒಳಗೆ ಏನೇನದಾವಲ್ಲ ಭಾರತದ ಒಂದು ವಿಂಡ್ ಎನರ್ಜಿ ಬಗ್ಗೆ ಎಲ್ಲ ನೀವು ಇನ್ಫಾರ್ಮೇಶನ್ ಹಾಕಿ ಒಂದು 150 ವರ್ಡ್ಸ್ ಒಳಗೆ ಬರಿಬೇಕು. ಅಂಡ್ ಎಕ್ಸ್ಪ್ಲೋರ್ ಅಂಡ್ ಇವ್ಯಾಲ್ಯೂಯೇಟ್ ದ ಇಂಪ್ಯಾಕ್ಟ್ ಆಫ್ ವರ್ಕ್ ಫ್ರಮ್ ಹೋಮ್ ಆನ್ ಫ್ಯಾಮಿಲಿ ರಿಲೇಶನ್ಶಿಪ್. ಆಗಳೇನೆ ಹಿಡ್ದಂಗ ವರ್ಕ್ ಫ್ರಮ್ ಹೋಮ್ ಏನು ಬಂದಿತ್ತಲ್ಲ, ಈ ಒಂದು ಕೋವಿಡ್ ಟೈಮ್ ಒಳಗೆ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಮಾಡಕ್ಕೆ ಒಂದು ಅವಕಾಶ ಸಿಕ್ಕಿತ್ತ. ಆ ಟೈಮ್ ಒಳಗೆ ಫ್ಯಾಮಿಲಿ ಮೇಲೆ ಅದರದ್ದು ಏನು ಪರಿಣಾಮ ಬೀರಿತ್ತು, ನೆಗೆಟಿವ್ ಇತ್ತು, ಪಾಸಿಟಿವ್ ಇತ್ತು, ಇದನ್ನ ಹೇಳಿ ಎಂಡಿಗೆ ಒಂದು ಪಾಸಿಟಿವ್ ಕನ್ಕ್ಲೂಷನ್ ಇಂದ ನೀವು ಆನ್ಸರ್ ಮುಗಿಸ್ಬೇಕು. ಇದರ ಆನ್ಸರ್ ಸಲುವಾಗಿ ಎಲ್ಲೂ ನೀವು ಓದೋ ಅವಶ್ಯಕತೆ ಇಲ್ಲ. ಜಸ್ಟ್ ಕಾಮನ್ ಸೆನ್ಸ್ ಅನ್ನ ಯೂಸ್ ಮಾಡ್ಕೊಂಡ್ರಿ ಅಂದ್ರೆ ಸಾಕ, ಆರಾಮ ಆನ್ಸರ್ ಬರೀತೀರಿ. ಸೊಸೈಟಿ ಹಂಗನ ಆಲ್ಮೋಸ್ಟ್ 75 ಮಾರ್ಕ್ಸ್ ಈ ಸತಿ ಸೊಸೈಟಿಯಿಂದ ಬಂದದ. ಬರೀ ಒಂದು ಕರೆಂಟ್ ಅಫೇರ್ಸ್ ರೀಡ್ ಮಾಡ್ಕೊಂಡ ಒಂದಷ್ಟು ಸೋಷಿಯಲ್ ಅವೇರ್ನೆಸ್ ನಿಮ್ ಆಗು ಹೋಗು ಸುತ್ತಮುತ್ತದ ಇನ್ಫಾರ್ಮೇಶನ್ ಗೊತ್ತಿತ್ತಂದ್ರೆ ಸಾಕು, 75 ಮಾರ್ಕ್ಸ್ ಈ ಒಂದು ಪೇಪರ್ ಒಳಗೆ ಸಿಗ್ತದ. ಅಂಡ್ ದೆನ್ ನೆಕ್ಸ್ಟ್ ಕ್ವಶನ್, how is the growth of tier 2 cities related to the rise of a new middle class with an emphasis on the culture of consumption? So again ಒಂದು ಟೈರ್ 2 ಸಿಟೀಸ್ ಬಗ್ಗೆ ಬಂದದ. ಸೊಸೈಟಿನ ರಿಲೇಟೆಡ್ ಇದು ಕ್ವಶನ್. ಗಿವನ್ ದ ಡಿವರ್ಸಿಟೀಸ್ ಅಮಂಗ್ ದ ಟ್ರೈಬಲ್ ಕಮ್ಯುನಿಟೀಸ್ ಇನ್ ಇಂಡಿಯಾ, ಇನ್ ವಿಚ್ ಸ್ಪೆಸಿಫಿಕ್ ಕಾಂಟೆಕ್ಸ್ಟ್ ಶುಡ್ ದೇ ಬಿ ಕನ್ಸಿಡರ್ಡ್ ಆಸ್ ಅ ಸಿಂಗಲ್ ಕ್ಯಾಟಗರಿ. ಸೊ ಟ್ರೈಬಲ್ ಕಮ್ಯುನಿಟೀಸ್ ಬಗ್ಗೆ ಬಂದದ. The political and administrative reorganization of states and territories has been a continuous ongoing process since the mid-19th century. Discuss with example.
ಒಂದು ಪೊಲಿಟಿಕಲ್ ಆಗಿರ್ಬೋದು, ಅಡ್ಮಿನಿಸ್ಟ್ರೇಟಿವ್, ಒಂದು ರಿಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ ಆಗಿರ್ಬೋದು, ಟೆರಿಟರೀಸ್ ಆಗಿರ್ಬೋದು, ಇನ್ನವರೆಗೂ ಚಾಲೂನ ಐತಿ. ಅಂದ್ರೆ ಈಗ ಜಮ್ಮು ಕಾಶ್ಮೀರ್ ಬಗ್ಗೆ ನೋಡ್ಬೋದು ನೀವು, ಇಂಥವೆಲ್ಲ ಎಕ್ಸಾಂಪಲ್ ಕೊಟ್ಟ ಯಾವ ತರ ಇನ್ನವರೆಗೂ ಒಂದು ಬಾರ್ಡರ್ ಸೆಟ್ ಆಗಿರ್ಬೋದು, ಇವೆಲ್ಲ ಇನ್ನೂ ಚಾಲೂನ ಆನ್ ಗೋಯಿಂಗ್ ಪ್ರೊಸೆಸ್ ಆಗ್ಬಿಟ್ಟದ. ಇನ್ನ ಒಂದು 19th ಸೆಂಚುರಿ ಮಿಡ್ ಸ್ಟಾರ್ಟ್ ಆಗಿದ್ದು. 1947 ಒಳಗೆ ಏನು ಫ್ರೀಡಮ್ ಸಿಕ್ಕಿತ್ತು, ಅವಾಗ ಪಾಕಿಸ್ತಾನ ಅನ್ನೋದು ಒಂದು ಪಾರ್ಟಿಷನ್ ಆಯ್ತು. ಅವಾಗಿಂದ್ರೆ ಇನ್ನೂವರೆಗೂ ಅದು ಚಾಲೂನ ಅದ. ರಾಜ್ಯಗಳ ಮಿಡಲ್ ಬಾರ್ಡರ್ ಆಗಿರ್ಬೋದು, ದೇಶದ ಮಿಡಲ್ ಬಾರ್ಡರ್. ಸೊ ಇದೊಂದು ಆನ್ ಗೋಯಿಂಗ್ ಪ್ರೊಸೆಸ್ ಆಗ್ಯದ. ಇದನ್ನ ಎಕ್ಸಾಂಪಲ್ ಕೊಟ್ಟ ಅಂದಾಗ ನೀವು ಜಮ್ಮು ಕಾಶ್ಮೀರ ಇದನ್ನೆಲ್ಲ ಎಕ್ಸಾಂಪಲ್ ಕೊಟ್ಟಕಸ ಆನ್ಸರ್ನ ಬರಿಬೇಕಾಗ್ತದ. ನೆಕ್ಸ್ಟ್, ಡಿಸ್ಕಸ್ ದ ಮೇನ್ ಕಾಂಟ್ರಿಬ್ಯೂಷನ್ಸ್ ಆಫ್ ಗುಪ್ತಾ ಪೀರಿಯಡ್ ಅಂಡ್ ಚೋಳಾ ಪೀರಿಯಡ್ ಟು ಇಂಡಿಯನ್ ಹೆರಿಟೇಜ್ ಅಂಡ್ ಕಲ್ಚರ್. ಭಾರತದ ಒಂದು ಹೆರಿಟೇಜ್ ಮತ್ತು ಕಲ್ಚರ್ಗೆ, ಸಂಸ್ಕೃತಿಗೆ, ಭಾರತದ ಒಂದು ಸಂಸ್ಕೃತಿಗೆ ಚೋಳರು ಮತ್ತು ಗುಪ್ತರ ಒಂದು ಕಾಂಟ್ರಿಬ್ಯೂಷನ್ ಏನ, ಕೊಡುಗೆಗಳೇನ ಅನ್ನೋದನ್ನ ನೀವು ಬರಿಬೇಕು. ಇದು 15 ಮಾರ್ಕ್ಸಿಗೆ 250 ವರ್ಡ್ಸ್ ಒಳಗೆ ಬರಿಬೇಕು. ಸೊ ಆರ್ಟ್ ಆ್ಯಂಡ್ ಕಲ್ಚರ್ ರಿಲೇಟೆಡ್ ಅಥವಾ ಒಂದು ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ ಇದೆ. ಡಿಸ್ಕಸ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಲಯನ್ ಆ್ಯಂಡ್ ಬುಲ್ ಫಿಗರ್ಸ್ ಇನ್ ಇಂಡಿಯನ್ ಮಿಥಿಯಾಲಜಿ, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಅಗೇನ್ ಆರ್ಟ್ ಆ್ಯಂಡ್ ಕಲ್ಚರ್ ಮೇಲೆ ಕ್ವಶನ್ ಬಂದದ. ನಮ್ಮೊಂದು ಇಂಡಿಯನ್ ಒಂದು ಮಿಥಿಯಾಲಜಿ ಒಳಗ ಲಯನ್ ಮತ್ತು ಬುಲ್ ಫಿಗರ್ಸ್ನ ಭಾಳ ಯೂಸ್ ಮಾಡ್ಯಾರ ಮಿಥಿಯಾಲಜಿ ಒಳಗ. ಸೊ ಅದ್ರ ಬಗ್ಗೆ ನೀವು ಒಂದಷ್ಟು ಗಮನಾರ್ಹವಾಗಿ ಒಂದು ಡಿಸ್ಕಷನ್ ಮಾಡಬೇಕಾಗ್ತದ. 15 ಮಾರ್ಕ್ಸಿಗೆ ಈ ಕ್ವಶನ್ನ 250 ವರ್ಡ್ಸ್ ಒಳಗೆ ಬರಿಬೇಕು. What are the forces that influence on ocean currents? Describe their role in fishing industry of the world. So ಇಲ್ಲಿ ಇದು ಫಿಶಿಂಗ್ ಇಂಡಸ್ಟ್ರಿ ಆಫ್ ದ ವರ್ಲ್ಡ್ ಅಂತ ಕೇಳ್ಯಾರ. ಸೊ ದಟ್ ಓವರ್ ಆಲ್ ವರ್ಲ್ಡ್ ಅದೊಂದಷ್ಟು ಎಕ್ಸಾಂಪಲ್ ತಗೊಂಡು ಫಿಶಿಂಗ್ ಇಂಡಸ್ಟ್ರಿ ಬಗ್ಗೆ ಎಲ್ಲ ನೀವು ಬರಿಬೇಕಾಗ್ತದ. ಆ್ಯಂಡ್ ಓಷಿಯನ್ ಕರೆಂಟ್ಸ್ ಬಗ್ಗೆ ಬರಿಬೇಕಾಗ್ತದ, ಸಮುದ್ರದ ಬಗ್ಗೆ ಎಲ್ಲ. ಆ್ಯಂಡ್ ಮೀನುಗಾರಿಕೆ ಬಗ್ಗೆ ಒಂದು ಜಗತ್ತೊಳಗೆ ಎಲ್ಲ ತಗೋಬೇಕಂದ್ರೆ ಒಂದು ಬೇರೆ ಬೇರೆ ದೇಶದ ಒಂದಷ್ಟು ಎಕ್ಸಾಂಪಲ್ಸ್ನ ಹಾಕೋಬೇಕು, ಕರೆಂಟ್ ಇವೆಂಟ್ಸ್ ಒಳಗೆ ಬಂದಿದ್ದನ್ನೆಲ್ಲ. Next is describing the distribution of rubber producing countries, indicate the major environmental issues faced by them. Next ಏನಂತಂದ್ರ ಒಂದಷ್ಟು ರಬ್ಬರ್ ಏನು ಪ್ರೊಡ್ಯೂಸ್ ಮಾಡ್ತಾವಲ್ಲ ದೇಶಗಳ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ರಿ. ಮತ್ತು ಒಂದು ಎನ್ವೈರನ್ಮೆಂಟಲ್ ಇಶ್ಯೂಸ್ ಅವ್ರು ಏನೇನು ಫೇಸ್ ಮಾಡ್ಲಿಕ್ಕತ್ತಾರ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ರಿ ಅಂತ ಹೇಳಿ. ನೆಕ್ಸ್ಟ್, ಮೆನ್ಷನ್ ದ ಸಿಗ್ನಿಫಿಕೆನ್ಸ್ ಆಫ್ ಸ್ಟ್ರೇಟ್ಸ್ ಅಂಡ್ ಇಸ್ಟಮಸ್ ಇನ್ ಇಂಟರ್ನ್ಯಾಷನಲ್ ಟ್ರೇಡ್. ಇಂಟರ್ನ್ಯಾಷನಲ್ ಟ್ರೇಡ್ ಬಗ್ಗೆ ಬಂದದ, current affairs related is purti. And troposphere is a very significant atmospheric layer that determines weather process how. So again environmental related ಬಂದದ. ಬಟ್ ಕರೆಂಟ್ ಅಫೇರ್ಸ್ ನೀವು ವಿಷನ್ 365 ಆಗಿರ್ಬೋದು, ಇನ್ಸೈಟ್ ರೀಡ್ ಮಾಡ್ಕೊಂಡಿದ್ರಿ ಅಂದ್ರೆ ಕ್ವಶನಿಗೆ ಆನ್ಸರ್ ಮಾಡ್ತೀರಿ. ಅನಲೈಸ್ ದ ಸೈಲೆನ್ಸ್ ಆಫ್ ಅ ಸೆಕ್ಟ್ ಇನ್ ಇಂಡಿಯನ್ ಸೊಸೈಟಿ, ರೀಸನ್ ಅಂಡ್ ರಿಲಿಜನ್. ಇದು ಒಂದು ಸೊಸೈಟಿ ರಿಲೇಟೆಡ್ ಏನೋ ಕ್ವಶನ್ ಬಂದದ. ಇಂಡಿಯನ್ ಸೊಸೈಟಿ ಒಳಗ ಒಂದು ಧರ್ಮ ಜಾತಿ ಬಗ್ಗೆ ಒಂದಷ್ಟು ಅನಲೈಸ್ ಮಾಡ್ರಿ ಅಂತ ಹೇಳಿ. ಅಂಡ್ ಆರ್ ಟಾಲರೆನ್ಸ್, ಅಸಿಮಿಲೇಷನ್ ಅಂಡ್ ಪ್ಲೂರಲಿಸಮ್ ದ ಕೀ ಎಲಿಮೆಂಟ್ಸ್ ಇನ್ ದ ಮೇಕಿಂಗ್ ಆಫ್ ಅನ್ ಇಂಡಿಯಾ ಫಾರ್ಮ್ ಆಫ್ ಅ ಸೆಕ್ಯುಲರಿಸಮ್. ಜಸ್ಟಿಫೈ ಯುವರ್ ಆನ್ಸರ್. ಈ ಒಂದು ಇದ್ರ ಮೇಲೆ ನಿಮ್ಮ ಆನ್ಸರ್ನ ಜಸ್ಟಿಫೈ ಮಾಡ್ರಿ. 20 last question, illustrate the relationship between the globalization and new technology in a world of a scarce resources with a special reference to India. ಇದು ನಿಮ್ದು ಗ್ಲೋಬಲೈಸೇಷನ್ ಮೇಲೆ ಬಂದದ. ಕರೆಂಟ್ ಅಫೇರ್ಸ್ ನ ಇನ್ಕ್ಲೂಡ್ ಮಾಡ್ಕೊಂಡು ಜಿಯೋಗ್ರಫಿನ ರಿಲೇಟೆಡ್ ಮಾಡ್ಕೊಂಡ ಕ್ವಶನ್ ಬಂದದ. 250 ವರ್ಡ್ಸ್ ಒಳಗ 15 ಮಾರ್ಕ್ ಕ್ವಶನ್. ಸೊ ಟೋಟಲಿ 20 ಕ್ವಶನ್ ಇತ್ತು. ಅಂಡ್ ಮಾಡ್ರೇಟ್ ಲೆವೆಲ್ ಒಳಗ ಕ್ವಶನ್ ಪೇಪರ್ ಇತ್ತು. ಕರೆಂಟ್ ಅಫೇರ್ಸ್ ಚಂದಂಗೆ ಮಾಡಿದ್ರ ಸೊಸೈಟಿ 75 ಮಾರ್ಕ್ಸ್. ಆಮೇಲೆ ಜಿಯೋಗ್ರಫಿ ರಿಲೇಟೆಡ್ ಬಹಳಷ್ಟು ಕ್ವಶನ್ ಕರೆಂಟ್ ಅಫೇರ್ಸ್ ನ ಇನ್ಕ್ಲೂಡ್ ಮಾಡ್ಕೊಂಡ ಬಂದಿದ್ದು. ಸೊ ಒಂದು ಚಲೋ ತಮಗೆ ಒಂದು ಪ್ರಿಪರೇಷನ್ ಮಾಡಿ ಆನ್ಸರ್ ರೈಟಿಂಗ್ ಒಂದು ಸ್ಟ್ರಕ್ಚರ್ ಚಲೋ ಪ್ರಾಕ್ಟೀಸ್ ಮಾಡಿದ್ರೆ ಈ ಒಂದು ಕ್ವಶನ್ ಪೇಪರ್ ಚಲೋ ಹೋಗಿರ್ತದ. ಐ ಹೋಪ್ ಒಂದು ಈ ಒಂದು ರಿವ್ಯೂ ನಿಮಗೆ ಯೂಸ್ಫುಲ್ ಆಗೈತೆ ಅನ್ಕೋತೇನೆ. ನೆಕ್ಸ್ಟ್ ಒಂದು ಪ್ರಿಪೇರ್ ಆಗುವಾಗ ಇದು ಹೆಲ್ಪ್ ಮಾಡ್ತದ ರಿವ್ಯೂ ನಿಮಗೆ. ನೆಕ್ಸ್ಟ್ ನಾವು GS ಪೇಪರ್ 2 ಬಗ್ಗೆ ಡಿಸ್ಕಷನ್ ಮಾಡೋಣ ನೆಕ್ಸ್ಟ್ ವಿಡಿಯೋ ಒಳಗ. ಥ್ಯಾಂಕ್ ಯು.